ಮಳೆಗಾಳಿಯಿಂದ ಬಾಳೆ ಬೆಳೆ ಹಾನಿ ರೈತ ಕುಟುಂಬಸ್ಥರ ಕಣ್ಣೀರು. ಬಾಳೆ ಬೆಳೆ ಹಾಳಾಗಿ ಒಂದು ವಾರ ಕಳೆದರೂ ಕೂಡ ತೋಟಕ್ಕೆ ಭೇಟಿಯನ್ನ ನೀಡಿದ ಅಧಿಕಾರಿಗಳು. ಬಂಗಾರದಂತ ಬಾಳೆ ಹಾನಿ ಸಹೋದರರ ಗೋಳಾಟ. ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ ಘಟನೆ. ಮೇ 17ರಂದು ಬಿರುಗಾಳಿ ಸಹಿತ ಮಳೆ ಬಾಳೆ ಸರ್ವನಾಶ. ಆದರೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ರೈತರ ಜಮೀನಿಗೆ ಮನೆಯ ಪರಿಸ್ಥಿತಿ ಬಗ್ಗೆ ಕಳಸಾಪುರ ಗ್ರಾಮದ ರೈತ ಸಹೋದರರಾದ ನಜೀರ್ ಅಹಮದ್, ಶೌಕತ್ ಅಲಿ ಪೆಂಡಾರಿ ಕಣ್ಣೀರು ಹಾಕಿದ್ರು. ಚಿನ್ನ ಅಡ್ಬಿಟ್ಟು ಕೈಗಡ ಸಾಲ ಪಡೆದು ಬಾಳೆ ಬೆಳೆದಿದ್ದ ರೈತನ ಗೋಳಾಟ. 4 ಎಕರೆ ಬಾಳೆ ಬೆಳೆಯಲು 6 ಲಕ್ಷ ರೂಪಾಯಿಗೂ ಹೆಚ್ಚು ಖರ್ಚನ್ನ ಮಾಡಿದ್ದ ರೈತ. ಬಂಗಾರದ ಬಾಳೆ ಬರುತ್ತದೆಂಬ ರೈತನಿಗೆ ಶಾಕ್ ಆಗಿದೆ. ಬಾಳೆ ಬೆಳೆ ಹಾನಿ, ಸಾಲಗಾರರ ಕಾಟ ಸಹ ಹೆಚ್ಚಾಗಿದೆ. ಪತ್ನಿಗೆ ಹುಷಾರಿಲ್ಲದೆ ಆಸ್ಪತ್ರೆಗೆ ಹಾಕಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡ ರೈತ ಶೌಕತ್. ಆದರೆ ಇವಾಗ ಬಾಳೆ ಬೆಳೆ ಇಲ್ಲದೆ ಗೋಳಾಡ್ತಾ ಇದ್ದಾರೆ. ಮೇ 17ರಂದು ಬಾಳೆ ಬೆಳೆ ಸಂಪೂರ್ಣ ಹಾಳಾಗಿದೆ. ಆದರೆ ತೋಟಗಾರಿಕೆ ಇಲಾಖೆ, ಕಂದಾಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿಲ್ಲ. ಅಧಿಕಾರಿಗಳು ಸಚಿವ ಎಚ್.ಕೆ. ಪಾಟೀಲ್ ವಿರುದ್ಧ ಆಕ್ರೋಶವನ್ನ ಹೇಳಿದ್ದಾರೆ. ಸರ್ಕಾರ ಕೂಡಲೇ ಹಾನಿಯಾದ ಬಾಳೆ ಬೆಳೆ ಸೂಕ್ತವಾದ ಪರಿಹಾರವನ್ನ ಕೊಡಬೇಕು. ಎಲ್ಲಾದ್ರೆ ನಮಗೆ ಆತ್ಮಹತ್ಯೆ ಗತಿ ಎಂದು ಅಷ್ಟೊಂದು ಸಂಕಷ್ಟದಲ್ಲಿದ್ದೇವೆ ಎಂದು ರೈತರು ಹೇಳ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಪ್ರಭ ಟಿವಿ, ಗದಗ. ಇದು ಬೆಳೆ ಬರ್ತೈತೆ ಅಂತ ಹೇಳಿ ಎಲ್ಲ ಸಾಲ ಮುಟ್ಟುತ್ತೆ ಅಂತ ಹೇಳಿ ಆಸೆ ಮಾಡಿದ್ದೀವಿ ನಾವು. ಇದು ಆಸೆನ ನಮ್ದು ನಿರ್ವಹಿಸ್ಬಿಡ್ತಾರತ್ರಿ. ಇದು ಹಿಂಗೆ ಆಗತ್ತೆ ಅಂತೇಳಿ ನಮ್ಮ ಕನಸು ಮನಸ್ಸಿನಾಗ ಇದ್ದಿಲ್ರಿ. ರೈತರಿಗೆ ದೊಡ್ಡ ಪೀಕ್ ಅಂದ್ರೆ ಒಂದು ವರ್ಷ ಆತ್ರಿ. ಇದು ಇವು ಕಾಯಿಪಲ್ಲೆ ಅದ ಇಟ್ಟ ಅದ ಹಾಕಿದ್ರೆ ಸಾಲ ಮುಟ್ಟುದಿಲ್ಲಮ್ಮ ಅಂತೇಳಿ ನಾವು ಏನ ನಮ್ಮ ಮೈದ್ನಿ ಹೇಳಿದ್ವಿ ಅಂತೇಳಿ ಈಗ ದೊಡ್ಡ ಪೀಕ್ ಮಾಡಿದ್ವಿ. ಎದಕ್ಕೆ ನುಣ್ಕೋತೀರಿ ನೀವು ಸಾಲದವ್ರಿಗೆ ಅಂಥೇಳಿ ಎಲ್ಲ ಹೋಗುತ್ತೆ ನಿಮ್ಮದು ಅಂತೇಳಿ ಮಾಡಿದ್ವಿ ರೀ ನಾವು. ಇದು ನಮಗ ಮತ್ತ ಹಾಳಾಗಿ 4 ಎಕರೆನೂ ಪೂರ್ತಿ ನಾಶ ಆಗುವಂತ ಪರಿಸ್ಥಿತಿ ಊಟ ಮಾಡಕ ಒಂದು ಮನಸ್ಸಾಗತ್ತಿಲ್ರಿ. ಮನ್ಯಾಗ ಊಟ ಮಾಡಕ್ ಮನಸ್ಸಾಗತ್ತಿಲ್ರಿ. ಆರಾಮ್ ಇಲ್ರಿ ನನಗ. ಇವತ್ತು ಬಂದಿಲ್ರಿ ನಾನು, ತೋಟಕ್ಕೆ ಬಂದಿಲ್ರಿ ನಾನು. ನಾವ ಕರ್ಕೊಂಡ್ ಬಂದಿವ್ರಿ. ನಾ ಇವತ್ತು ನೋಡ್ಬೇಕಂತೇಳಿ ನೀವು ಬಂದಿನ ಅಂತೇಳಿ ಬಂದ ನೋಡ್ರಿ. ಕ್ಲಾಸ್ ಆಗಿದ್ದೇನು ಹೇಳಿಲ್ಲ ಅವ್ರಿಗೆ. ಕಷ್ಟ ಆಕತ್ತಂತ ಹೇಳಿ ಮಾನಸಿಕ ಹಚ್ಕೊಂಡು ಏನೋ ಮಾಡ್ಕೊಂಡ್ರ ದವಾಖಾನೆ ಒಂದು ಅದಾರ್ರಿ ಅವ್ರು. ಅದೇನ ಮತ್ ಮಾನಸಿಕ ಮಾಡ್ಕೊಂಡ್ರಂತ ಏನು ಹೇಳಿಲ್ರಿ. ಇವತ್ತು ಬರ್ಬೇಕಾತವ್ರಿ. ಈಗ ಬಂದೇನ ಬಾ ಮತ್ತ ತೋಟಕ್ಕೆ ಬರ್ರಿ ಬಾ ಬೇರೆ ಬಂದ್ಯಾರ. ನಾನು ಇಲ್ರಿ ನಾವು ಒಟ್ಟು ತೋಟಕ್ಕೆ ಬಂದು ಒಂದು ಬಾಳೆಹಣ್ಣು ಗಿಡ ನೋಡಿಲ್ಲ ನೋಡ್ರಿ. ಇವತ್ತು ನೋಡ್ರಿ ಹೇಳಿನ ಇಲ್ರಿ ಅವ್ರ ಮುಂದೆ ಹಿಂಗಾಗೈತೆ ಅಂತೇಳಿ ಭಾಳ. ಇಲ್ಲೇ ಬಾಬಾ ಹಾಸ್ಪಿಟಲ್ ಎಲ್ಲ ಫೈಲ್ ಅದಾವ ಸರ್. 2 ಲಕ್ಷ 4 ಲಕ್ಷ ರೂಪಾಯಿ ಖರ್ಚು ಮಾಡೀನಿ ರೀ. ಅದ್ರದ್ದು ಒಂದು ಖರ್ಚು ರೀ, ಇದು ಒಂದು ಖರ್ಚು ರೀ. ಪರಿಸ್ಥಿತಿ ಹಿಂಗಾಗಿದ್ದು ಅಂದ್ರೆ ಇದಕ್ಕೆ ಹ್ಯಾಂಗೆ ಮಾಡ್ಬೇಕು? ಬಂದು ಮನ್ಯಾಗ ಮಕ್ಕಳಾಗತ್ತೇನೆ ರೀ. ದವಾಖಾನ್ಯಾಗ ರೊಕ್ಕ ಖರ್ಚಾಕ ಅಂತೇಳಿ ಮನ್ಯಾಗ ಬಂದು ಮಕ್ಕಳಾಗತ್ತೇನೆ ರೀ. ನಾನು ಬಾಡಿಗೆ ತುಂಬೋದು ಅಂತೇಳಿ ಬಾಡಿಗೆ ತುಂಬೋದು ಇಂಜೆಕ್ಷನ್ ಮಾಡ್ಕೊಂಡು ಮನ್ಯಾಗ ಅಲ್ಲಿ ಅಡ್ಮಿಟ್ ಆಗಂದ್ರು ಇಲ್ರಿ ನಮ್ಗೆ ರೊಕ್ಕ ಕೊಡೋದಾಗೋಲ್ಲ, ನಾವು 15 ರೂಪಾಯಿ ಬಂದು ಇದು ಮಾಡ್ತೀವಿ ಅಂತೇಳಿ. ಅವ ನನ್ನ ಮೊಮ್ಮಕ್ಕಳು ತಿಂತಾರ, ನನ್ನ ಮಕ್ಕಳು ತಿಂತಾರ ಅಂತೇಳಿ ನಾವು ಬಿಟ್ಟು ದುಡ್ದಿವಿ ನೋಡ್ರಿ. ಇದ್ರಾಗ ಭಾಳ ತ್ರಾಸ ಆಗೈತ್ರಿ. ಎಲ್ಲ ಹಾಳೆ ಆಗ್ಬಿಟ್ಟೈತಿ. ಎಷ್ಟು 4 ಎಕರೆ ಏನು ಸರಿ? 4 ಎಕರೆ ಒಂದು 6-7 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ. ಎಲ್ಲ ಹಾಳಾಗಿ ಹೋಗ್ಬಿಡ್ತು. ಎಲ್ಲ ಚೆನ್ನಾಗಿ ಬಂದೈತ್ರಿ. ಮಸ್ತ್ ಬಂದೈತ್ರಿ, ಫಸ್ಟ್ ಕ್ಲಾಸ್ ಬಂದೈತ್ರಿ. ಎಲ್ಲ ಸಾಲ ಹರಿತಿದ್ ಬಿಡ್ರಿ. ನಮ್ದು ಸಾಲ ಕೈ ಹೊಡಿತಿದ್ದಿಲ್ರಿ ನಾವು. ನಾ ಇದನ್ನ ಮಾಡಿದ್ದೆ ಅಲ್ರಿ. ನಮ್ಮ ತಮ್ಮ ಭಾಳ ಇದು ಮಾಡಿದ್ರು. ಅಣ್ಣ ನಿನ್ನ ಸಾಲ ಭಾಳ ಐತಿ, ಇದೊಂದು ಹಾಕಿಬಿಡೋಣ, ಸಾಲಕ್ಕೆ ಭಾಳ ಬಂದಿತ್ತು ಬಿಡ್ರಿ. ಅವ್ನು ಹೇಳ್ದಂಗೆ ಮಾಡಿದ್ವಿ. ಆದರೂ ಕೂಡ ದೇವರು ನಮ್ಗೆ ಸಾವಯವ ಕೃಷಿ ಹನಿ ನೀರಾವರಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿಕೊಂಡು ಹನಿ ನೀರಾವರಿ ಡ್ರಿಪ್ ಮಾಡ್ಬೇಕಾದ್ರೆ ಡ್ರಿಪ್ನು ಸಿಕ್ಕಾಪಟ್ಟೆ ಹಾಕಿ ಯಾವ ಸರ್ಕಾರ ಸವಲತ್ತು ತೊಗೊಂಡಿಲ್ಲ. ನಾವು ಸರ್ಕಾರ ಸವಲತ್ತು ತೊಗೊಳ್ಳಾರ್ದನ ಹನಿ ನೀರಾವರಿ ಮಾಡಿಕೊಂಡು ಇಷ್ಟೆಲ್ಲ ಇನ್ನೂ ಮಳೆ ಶುರು ಆಯ್ತು ರೀ. ಇನ್ನೂ ಆಗೋದೈತ್ರಿ. ಅದ ಇನ್ನು ಕಳೆ ಎಳೆ ಮರಿ ಏನಾರ ಬಟ್ಟೆ ಇಡಾಕು ಬರೋದಿಲ್ಲ. ಎಲ್ಲ ನಾಶ ಆಗ್ಬಿಡುತ್ತೆ. ಟೆಸ್ಟ್ ಮಾಡಿದ್ರಿ, ಏನಾಗಲಿಲ್ಲ ಅಂದ್ರೆ ಹಣ್ಣಾಗತ್ತೆ, ಅಂದ್ರೆ ಬಲುಡಿ ಆಗಿರ್ತದೆ. ಎಳೆದ ಕಡೆ ಅಲ್ಲೇ ನೋಡ್ರಿ. ನೀವು ಮನೆ ಬಂದಿದ್ರಿ, ಏನು ಮುಟ್ಟೆ ಇಲ್ಲ ನಾವು ಮಾಡಾಕ ಮನುಷ್ಯ ಏನೇನು ಗಿಡ ಬೆಳೆಸೋದು 1 ವರ್ಷ ಬೇಕು. ಕಡ್ದು ಬಿಡ್ಬೋದು. ಹೊಲಕ್ಕೆ ಬಂದ್ರೆ ಯಾಕಂದ್ರೆ ಕಷ್ಟಪಟ್ಟು ಬಂಗಾರದಂಥ ಬೆಳೆ ಬೆಳೆದಿದ್ರಿ. ಸಾಕಷ್ಟು ನಿಮ್ಗೆ ಅನುಕೂಲ ಆಗ್ತಿತ್ತು, ಕೈಗೆ ಹಿಡಿತಿತ್ತು, ಬದುಕ ಕೈ ಹಿಡಿತಿತ್ತು. ನಮಸ್ಕಾರ ಸರ್, ನಾನು ನಜೀರ್ ಅಹಮದ್, ಗದಗ ತಾಲೂಕು ಕಳಸಾಪುರ ಗ್ರಾಮದ
ರೈತರು ನಾವು 8 ದಿನ ಆಯ್ತು ಗಾಳಿಗೆ ಮತ್ತು ಬೆಳೆ ಹಾನಿಯಾಗಿ ಗಾಳಿ ಮತ್ತು ಮಳೆಯಿಂದ ಬೆಳೆ ಹಾನಿ ಬೆಳೆ ಹಾಳಾಯ್ತು. ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡ್ವಿ. 8 ದಿನ ಆಯ್ತು, ಇವತ್ತಿನವರೆಗಾದರೂ ಒಬ್ಬ ಅಧಿಕಾರಿನೂ ಬರಲಿಲ್ಲ. ಯಾರು ಜಿಲ್ಲಾಧಿಕಾರಿಗಳು ಕೂಡ ಇದರ ಬಗ್ಗೆ ಏನೂ ಒಂದು ಇದನ್ನು ತಗೊಳ್ಳಿಲ್ಲ. ಅದಕ್ಕೆ ನಮಗೆ ಭಾಳ ಖೇದ ಅನಿಸುತ್ತೆ. ಇಷ್ಟೆಲ್ಲ ನೊಂದುಕೊಂಡು ರೈತರು ನಾವು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮನವಿ ಮಾಡಿಕೊಂಡ್ವಿ, ಕೇಳ್ಕೊಂಡ್ವಿ. ಇವತ್ತಿನವರೆಗಾದರೂ ರೈತರಿಗೆ ಯಾವುದೋ ಒಂದು ನೋವನ್ನು ಸ್ಪಂದನೆ ಮಾಡಲಿಕ್ಕೆ ಯಾವ ಅಧಿಕಾರಿ ಕೂಡ ಇವತ್ತು ಬಂದಿಲ್ಲ. 4 ಎಕರೆ ನಮ್ಮದು ಬಾಳಿ. 4 ಎಕರೆದೊಳಗೆ ಎಲ್ಲ ಹಾನಿ ಆದ್ರೂ ಒಬ್ಬರು ಬಂದು ಅಧಿಕಾರಿಗಳು ಬಂದು ಏನಾಗೈತೆ ನಿಮ್ಮ ಪರಿಸ್ಥಿತಿ, ಎಷ್ಟು ಸಾಲ ಮಾಡ್ಕೊಂಡ್ರಿ, ಏನಾಗೈತೆ ಅನ್ನುವಂಥದ್ದು ಅಲ್ರಿ. ಜಿಲ್ಲಾಧಿಕಾರಿಗೆ ಅಧಿಕಾರಿಗಳಿಗೆ ತಮಗೆ ಕೊಡುವಷ್ಟು ಇದಿರ್ತ ಅಷ್ಟು ಇಲ್ಲನ್ರಿ. ಇವರಿಗೆ ಜಿಲ್ಲೆ ಒಬ್ಬ ಅಧಿಕಾರಿ ಆಗಿ ರೈತರಿಗೆ ಸ್ಪಾಟ್ನೊಳಗೆ ಏನಾರು ಬಿಡುಗಡೆ ಮಾಡೋಕೆ ಅಷ್ಟು ಅವ್ರಿಗೆ ಇದು ಇಲ್ಲನ್ರಿ. ಇಲ್ಲೇ ನೆರೆ ಗ್ರಾಮಕ್ಕೆ ಲಕ್ಕುಂಡಿಗೆ ಹೋಗ್ತಾರೆ, ಸುಮ್ಮನೆ ಒಣ ಮಣ್ಣಿಗೆ ರೊಕ್ಕ ಹಾಕ್ತಾರೆ. ರೈತರು ನೊಂದ್ಕೊಂಡು ಹತ್ರ ಇವ್ರಿಗೆ ಗೋಳು ಕೇಳ್ತಾ ಇಲ್ಲ ಅಂದ್ರೆ ನಮಗೆ ಭಾಳ ನೋವು ಅನಿಸುತ್ತೆ. ಅದಕ್ಕೆ 8 ದಿನ ಆಯ್ತು, ಯಾವುದೂ ಒಬ್ಬ ಅಧಿಕಾರಿನೂ ಇಲ್ಲಿ ಬಂದಿಲ್ಲ, ನಮ್ಮ ನೋವನ್ನು ಕೇಳ್ಕೊಂಡಿಲ್ಲ, ನಮ್ಮ ಅಳಲನ್ನು ಕೂಡ ಕೇಳಿಲ್ಲ. ಇದೇ ಪರಿಸ್ಥಿತಿ ಒಳಗೆ ಊಟ ನಮಗೇನಾಗೈತೆ ಅಂದ್ರೆ ಆ ಬೆಳೆ ನೋಡಿದ ತಕ್ಷಣ ಬಿದ್ದಿದ್ದು ಬರೋಕೆ ಕಣ್ಣೀರು ಸುರಿಸೋದು ಹೋಗೋದು ಇಷ್ಟ ಆಗೈತೆ ನಮ್ಮದು ವಿನಃ ಇವತ್ತಿನವರೆಗೂ ಯಾರ ಅಧಿಕಾರಿಗಳು ನಮಗೆ ಸ್ಪಂದನೆ ಮಾಡಿಲ್ಲ. ನಮಗೆ ಸರ್ಕಾರದವ್ರು ಬಂದು ಇದನ್ನು ಅಂಕಿಅಂಶ ನೋಡಿ ಏನಾಗುತ್ತೆ, ನಿಮ್ಮ ಪರಿಸ್ಥಿತಿ ಏನು, ಸಾಲ ಏನು ಮಾಡ್ಕೊಂಡ್ರಿ, ನೀವು ಎಷ್ಟು ಗೊಬ್ಬರ ಹಾಕಿದ್ರಿ, ಡ್ರಿಪ್ ಕೂಡ ಕೈಲಿ ಮಾಡ್ಕೊಂಡು ಯಾವ ಸರ್ಕಾರದ ಅನುದಾನ ಒಂದು ಪೈಸೆ ತೊಗೊಳ್ದಂಗೆ ಇಷ್ಟೆಲ್ಲ ಖರ್ಚು ಮಾಡಿದ್ದು ಪೂರ್ತಿ ನೀರಾಗ ಹುಣ್ಚಿ ತೊಳ್ದಂಗೆ ಆಯ್ತು. ಆದ್ರೆ ಸಾಲ ಏನು ಕೊಡ್ಬೇಕು ನಾವು? ಅದಕ್ಕೆ ದಯವಿಟ್ಟು ಸರ್ಕಾರದವ್ರು ಇನ್ನು ಮ್ಯಾಗಾರ ಎಚ್ಚೆತ್ತುಕೊಂಡು ನಮ್ಮದು ಏನಾರ ಅಳಲು ಕೇಳ್ತಾರೋ ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೋತೀವಿ. ಏನು ಕಣ್ಣು ಮುಚ್ಕೊಂಡು ಕೂಡ್ತಿರೋ ಏನೋ. ನೀವೊಬ್ಬರು ರೈತರಾಗಿದ್ರೆ ರೈತರ ನೋವನ್ನು ನೀವು ಕಾಣ್ತಿದ್ರಿ. ಆದರೆ ದೇವ್ರು ನಿಮ್ಮಲ್ಲಿ ಯಾವ ಥರ ಹಾಕ್ಯಾನೋ ಗೊತ್ತಿಲ್ಲ. ಸರ್ಕಾರದ ಒಬ್ಬ ಅಧಿಕಾರಿಯಾಗಿ ರೈತರ ಒಂದು ಕಷ್ಟನ ಹೇಳ್ಕೊಂಡಂಥ ಅಧಿಕಾರಿಗಳು ಇವತ್ತಿನವ್ರಿಗಾದರೂ ಸ್ಪಂದನೆ ಮಾಡಿಲ್ಲ. ರೈತರು ದೇಶದ ಬೆನ್ನೆಲುಬು ಅಂತಾರೆ. ರೈತ ಇಷ್ಟು ನೊಂದುಕೊಂಡು ಗೋಗರ್ದ್ರು ಕೂಡ ಕೇಳ್ತಾ ಇಲ್ಲ ಅಂದ್ರೆ ಇದೇ ನಮಗೆ ನೋವು